ITI ಪಾಸ್ ಆದಂತ ಅಭ್ಯರ್ಥಿಗೆ, ಡಿಪ್ಲೊಮಾ ಪಾಸ್ ಆದವರಿಗೆ, ಅದ ನಂತರ SSLC ಕಂಪ್ಲೀಟ್ ಮಾಡಿದವ್ರಿಗೆ, BA ಅಥವಾ ಬಿಟೆಕ್ ಆಗಬಹುದು, ಪದವಿ ಪಾಸ್ ಆದಂತ ಅಭ್ಯರ್ಥಿಗೆ ಕೇಂದ್ರ ಸರ್ಕಾರದಲ್ಲಿ ಹುದ್ದೆಗೆ ಅರ್ಜಿಯನ್ನ ಕರೆದಿದ್ದಾರೆ. ಸುಮಾರು 934 ಪೋಸ್ಟಿಗೆ ಅರ್ಜಿಯನ್ನ ಕರೆದಿದ್ದಾರೆ. ಅದ್ರ ಬಗ್ಗೆನೇ ತಿಳಿಸ್ಕೊಡ್ತಾ ಇರೋದು. ಯಾವ ಒಂದು ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ, ಹೇಗೆ ಅಪ್ಲೈ ಮಾಡಬೇಕು, ಅದ ನಂತರ ಯಾವ ಒಂದು ಸಂಸ್ಥೆಯಲ್ಲಿ ಅರ್ಜಿ ಕರೆದಿದ್ದಾರೆ, ಇದ್ರ ಬಗ್ಗೆನೇ ತಿಳಿಸ್ಕೊಡ್ತಾ ಇರೋದು. ಇಲ್ಲಿ ಕಾಣಿಸ್ತಾ ಇರಬಹುದು ಅಫಿಷಿಯಲ್ ನೋಟಿಫಿಕೇಶನ್ ರಿಲೀಸ್ ಆಗಿರತ್ತೆ. ಅದ್ರ ಪ್ರಕಾರ ನಿಮಗೆ ತಿಳಿಸ್ಕೊಡ್ತಾ ಇರೋ ವಿಡಿಯೋ ಕೊನೆತನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತ ನೋಟಿಫಿಕೇಶನ್ ಆನ್ ಮಾಡಿ ಇಟ್ಕೊಳ್ಳಿ. ಬಣ್ಣ ಸಾಂತ್ರ ಒಂದೊಂದ ತಿಳಿಸ್ಕೊಡ್ತವೆ ನೋಡಿ. ಇಲ್ಲಿ ಖಾಲಿರುವಂತ ಸಂಸ್ಥೆ ಹೆಸರು ವಿವಿಧ ಪ್ರಕಾರ ವರ್ಕ್ ಇರತ್ತೆ, ಅಂದ್ರೆ ಪೋಸ್ಟ್ ಇರತ್ತೆ. ನಮ್ಮೊಂದು ಕರ್ನಾಟಕ ರಾಜ್ಯದಲ್ಲಿ ಕೂಡ ಖಾಲಿ ಇರತ್ತೆ, ನಮ್ಮೊಂದು ಕರ್ನಾಟಕ ಬಿಟ್ಟು ಬೇರೆ ರಾಜ್ಯದಲ್ಲಿ ಕೂಡ ಖಾಲಿ ಇರತ್ತೆ. ಇಲ್ಲಿ ನೋಡಿ ಈ ರೀತಿಯಾಗಿ ಪೋಸ್ಟ್ ಹೆಸರು ನೋಡಿ, CE 9, ಅದ ನಂತರ CE 7, ಅದ ನಂತರ CE 6 ಈ ರೀತಿಯ ಖಾಲಿ ಇರತ್ತೆ. CE 7, ಅದ ನಂತರ CE 9 ಇದರ ಪ್ರಕಾರ ಖಾಲಿ ಇರತ್ತೆ. ಅಂದ್ರೆ ಮೆಕ್ಯಾನಿಕಲ್ ಆಗ್ಬಹುದು, ವಾಟರ್ ಮ್ಯಾನ್ ಆಗ್ಬಹುದು, ಅದ ನಂತರ ಮೆಕ್ಯಾನಿಸ್ಟ್ ಆಗ್ಬಹುದು, ಪಿಟ್ಟರ್ ಹುದ್ದೆ ಆಗ್ಬಹುದು, ಆಪರೇಟರ್ ಹುದ್ದೆ ಆಗ್ಬಹುದು. ಈ ರೀತಿಯಾಗಿ ಗುತ್ತಿಗೆ ನೌಕರರ ಅಂತ ನೀವು ಕರೀತಾರಲ್ಲ, ಆ ಒಂದು ಗುತ್ತಿಗೆ ನೌಕರರ ಪೋಸ್ಟ್ಗೆ ಅರ್ಜಿ ಕರೆದಿದ್ದಾರೆ. 934 ಪೋಸ್ಟ್. ಈ ಒಂದು 934 ಪೋಸ್ಟ್ಗೆ ಅಪ್ಲೈ ಮಾಡಿ. ಇನ್ನು ಆಯ್ಕೆದ ಅಭ್ಯರ್ಥಿಗೆ ಉದ್ಯೋಗ ಸ್ಥಳ ಎಲ್ಲಿರತ್ತಂತ ತುಂಬಾ ಜನ ಕೇಳಬಹುದು. ಅದು ಮುಂದ್ಗಡೆ ತಿಳಿಸ್ಕೊಡ್ತಾನೆ. ಆದ್ರೆ ಅರ್ಜಿಗಳು ಪ್ರಾರಂಭ ಆದಂತ ದಿನಾಂಕ 24/4/2025 ಅರ್ಜಿಗಳು ಪ್ರಾರಂಭ ಆಗಿರತ್ತೆ. ಅದೇ ರೀತಿಯಾಗಿ ಆಯ್ಕೆದ ಅಭ್ಯರ್ಥಿಗೆ ಮಂತ್ಲಿ ವೇತನ ಸುಮಾರು 24,000 ತನಕ ವೇತನ ಕೊಡೋದಿಲ್ಲ. ತುಂಬಾ ಜನ ಇದೆ ಅನ್ಕೋಬಹುದು, ಇದು ಕ್ರೋರ್ ಆಗಿರತ್ತೆ. ಅಂದ್ರೆ ಇದು ಆ ಒಂದು ಕಂಪನಿ ವ್ಯಾಲ್ಯೂ ಆಗಲೇ ತಿಳಿಸ್ಕೊಟ್ಟಿನಲ್ಲ. CE 2, ಅದ ನಂತರ CE 3, CE 4 ಈ ರೀತಿಯಾಗಿ ಅವುಗಳ ಆಧಾರದ ಮೇಲೆ ನಿಮ್ಗೆ ಸ್ಯಾಲರಿ ಇರತ್ತೆ. 40,000, 50,000, 60, 70, ಅದ ನಂತರ 1 ಲಕ್ಷ, 1,20,000, ಅದ ನಂತರ 1,70,000, 1,60,000 ಈ ರೀತಿಯಾಗಿ 1,50,000 ಇಷ್ಟು ನಿಮಗೆ ಸ್ಯಾಲರಿ ಕೂಡ ಇರತ್ತೆ. ಅಂದ್ರೆ ಆ ಒಂದು ಕೆಲಸ ಇರತ್ತೆ, ಆ ಒಂದು ಕೆಲಸಕ್ಕೆ ಸಂಬಂಧಪಟ್ಟಂತೆ ಸ್ಯಾಲರಿ ಇರತ್ತೆ. ಅತಿ ಹೆಚ್ಚು ಸ್ಯಾಲರಿ CE 10 ಈ ಒಂದು ಪೋಸ್ಟ್ ಇದೆಲ್ಲ ಇದೇ ಜಾಸ್ತಿ ತಗೊಳ್ತಾರೆ. ಇನ್ನು ಅರ್ಜಿ ಶುಲ್ಕದ ವಿಷಯ ನೋಡಿ, SC/ST ಅಭ್ಯರ್ಥಿ, ಅದ ನಂತರ ಮಾಜಿ ಸೈನಿಕರು, PWBD ಅಭ್ಯರ್ಥಿಗೆ ಯಾವುದೇ ಅರ್ಜಿ ಶುಲ್ಕ ಅಂತರೂ ಇರೋದಿಲ್ಲ, ಉಚಿತವಾಗಿರತ್ತೆ. ಅದರ ಬಳಿಕ ಇತರೆ ವರ್ಗದ ಎಲ್ಲರೂ 500 ರೂಪಾಯಿ ತನ ಪಾವತಿ ಮಾಡಬೇಕು ಆನ್ಲೈನ್ ಮುಖಾಂತರಾಗಿ. ಇದು ಅರ್ಜಿಗಳು ಕೂಡ ಆನ್ಲೈನ್ ನಲ್ಲೇ ಸಲ್ಲಿಸಬೇಕಾಗತ್ತೆ, ಪಾವತಿ ಕೂಡ ಆನ್ಲೈನ್ ನಲ್ಲೇ ಮಾಡಬೇಕು. ಇನ್ನೊಂದು ಖುಷಿಯ ವಿಚಾರ, ಇಲ್ಲಿ ಗುತ್ತಿಗೆ ನೌಕರರು ಇರೋದ್ರಿಂದ ಸಂದರ್ಶನ ಇರತ್ತೆ. ಅದ ನಂತರ ಡಾಕ್ಯುಮೆಂಟ್ಸ್ ಪರಿಶೀಲನೆ ನಡೆಸ್ತಾರೆ, ಮುಗಿಯಿತು. ಇಷ್ಟಾದ್ರೆ ಮುಗಿಯಿತು, ಆಯ್ಕೆ ಮಾಡ್ತಾರೆ. ಅದ್ರ ಬಳಿಕ ಯಾವುದೇ ನಿಮಗೆ ಟೆಸ್ಟ್ ಇರೋದಿಲ್ಲ, ಯಾವುದೇ ನಿಮಗೆ ಪರಿಶೀಲನೆ ಇರೋದಿಲ್ಲ, ಕೌಶಲ್ಯ ಪರೀಕ್ಷೆ, ದೈಹಿಕ ಪರೀಕ್ಷೆ, ಲಿಖಿತ ಪರೀಕ್ಷೆ, ಯಾವುದೇ ಟೆಸ್ಟ್ ಇರೋದಿಲ್ಲ. ಇಷ್ಟಾದ್ರೆ ಮುಗಿಯಿತು. 2 ಪ್ರಕ್ರಿಯೆ ಇದಾವೆ, 2 ಪ್ರಕ್ರಿಯೆ ಮುಗಿಯಿತು ಅಂದ್ರೆ ನಿಮಗೆ ಕೆಲಸಕ್ಕೆ ಲೆಟರ್ ಬರತ್ತೆ. ಇನ್ನು ಯಾವ್ಯಾವ ಪೋಸ್ಟ್ ಎಷ್ಟಿದೆ ನೋಡಿ. ಮೊದಲನೇದಾಗಿ ಯುವರ್ ಅಭ್ಯರ್ಥಿಗಳು 376 ಪೋಸ್ಟ್ ಖಾಲಿ ಇರತ್ತೆ. EWS ಹುದ್ದೆಗಳು 93 ಪೋಸ್ಟ್ ಖಾಲಿ ಇರತ್ತೆ. OBC ಅದರಲ್ಲಿ NCL ಬರ್ತಾವಲ್ಲ 241. SC ಅಭ್ಯರ್ಥಿಗಳಿಗೆ 155 ಪೋಸ್ಟ್. ST ಪೋಸ್ಟ್ ಅಂತ ಹೇಳಿ ನೋಡಿ 69 ಇರತ್ತೆ. ಟೋಟಲ್ ಆಗಿ 934 ಪೋಸ್ಟ್ಗಳು ಖಾಲಿ ಇರತ್ತೆ ಅಖಿಲ ಭಾರತದಲ್ಲಿ. ಅದೇ ರೀತಿಯಾಗಿ ಅರ್ಜಿ ಸಲ್ಲಿಸುವಂತ ವಿದ್ಯಾರ್ಥಿಗಳು ಕೊನೆಯ ದಿನಾಂಕ, ಪ್ರಾರಂಭ ದಿನಾಂಕ ನೋಡಿ ಏನೇನಾಗಿರ್ಬೇಕು ಮತ್ತು ಅರ್ಜಿ ಸಲ್ಲಿಸುವಂತ ವೆಬ್ಸೈಟ್ ಇಲ್ಲಿ ಕಾಣಿಸ್ತಾ ಇರಬಹುದು. ಅರ್ಜಿ ಸಲ್ಲಿಸುವಂತ ವೆಬ್ಸೈಟ್ ಇಲ್ಲಿ ಏನಾದ್ರೂ ಡೌಟ್ ಇತ್ತಂದ್ರೆ ಇಮೇಲ್ ID ಕೊಟ್ಟಿದ್ದಾರೆ. ಈ ಒಂದು ಇಮೇಲ್ ಐಡಿಗೆ ಹೆಚ್ಚಿನ ಮಾಹಿತಿನ ಕಳಿಸಿಕೊಂಡು ಹೆಚ್ಚಿನ ಮಾಹಿತಿನ ಪಡ್ಕೋಬಹುದು. ಅಥವಾ ನಂಬರ್ ಕೂಡ ಕೊಟ್ಟಿದ್ದಾರೆ, ಮೊಬೈಲ್ ನಂಬರು, ಅದಕ್ಕೆ ಕಾಲ್ ಮಾಡಿಕೊಂಡು ಇನ್ನಷ್ಟು ಹೆಚ್ಚಿನ ಮಾಹಿತಿನ ಪಡೆದುಕೊಳ್ಳಿ. ಇನ್ನೊಂದು ಹೇಳ್ಬೇಕಂದ್ರೆ ಇಲ್ಲಿ ಬೆಳಗ್ಗೆ 10 ಗಂಟೆಯಿಂದ ಸ್ಟಾರ್ಟ್ ಆಗಿದೆ ಅರ್ಜಿ ಸಲ್ಲಿಸೋದಕ್ಕೆ. 24/4/2025 ಇಲ್ಲಿ ರಾತ್ರಿ 12 ಗಂಟೆ ತನಕ ಅವಕಾಶ ಇರತ್ತೆ. 8/5/2025 ತನಕ ಅವಕಾಶ ಇರತ್ತೆ. ಅಲ್ಲಿ ತನಕ ನೀವು ಅರ್ಜಿ ಸಲ್ಲಿಸಿ. ಇನ್ನು ಏಜ್ ಲಿಮಿಟ್ ಎಷ್ಟಾಗಿರ್ಬೇಕಂತ ಕೇಳಬಹುದು. 50 ವರ್ಷ ಕೊಟ್ಟಿದ್ದಾರೆ ಗರಿಷ್ಠ ಮಿತಿ. ಕನಿಷ್ಠವಾಗಿ 18 ವರ್ಷ ಆಗಿರ್ಬೇಕಾಗತ್ತೆ. 18ರಿಂದ ಒಳಗಡೆ ಎಷ್ಟು ಬೇಕಾದ್ರೆ ಇರಬಹುದು. ಅಂದ್ರೆ 25, 26, 27, 28, 22 ಈ ರೀತಿಯಾಗಿದ್ದವರು ಅಪ್ಲೈ ಮಾಡಿ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಸೆಕ್ಷನ್ ಅರ್ಹತೆ ನೋಡಿ ಏನಾಗಿರ್ಬೇಕು. ITI ಆಗ್ಬಹುದು, ಡಿಪ್ಲೊಮಾ, ಅದ ನಂತರ MBA ಆಗ್ಬಹುದು, MSc ಪದವಿ, BTech, BSc, ಅದ ನಂತರ BA ಪದವಿ, ಡಿಪ್ಲೊಮಾ, CA, ICMA ಇದೆಲ್ಲ ಕಂಪ್ಲೀಟ್ ಮಾಡಿದಂತ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿ. ಸ್ನಾತಕೋತ್ತರ ಪದವಿ ಕೂಡ ಪಾಸ್ ಆದಂತ ವಿದ್ಯಾರ್ಥಿಗಳು ಅಪ್ಲೈ ಮಾಡಿ. ಇದ್ರ ಬಗ್ಗೆ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೇವೆ. ಮತ್ತೆ ಇಲ್ಲಿ ಖಾಲಿರುವಂತ ಸಂಸ್ಥೆ ಹೆಸರು NMDC ಸ್ಟೀಲ್ ಲಿಮಿಟೆಡ್ ದಲ್ಲಿ ಖಾಲಿರುವಂತಹ ಪೋಸ್ಟ್. NMDC ಸ್ಟೀಲ್ ಲಿಮಿಟೆಡ್ ದಲ್ಲಿ 934 ಪೋಸ್ಟ್. ಆಯ್ಕೆದ ಅಭ್ಯರ್ಥಿಗೆ ಛತ್ತೀಸ್ಗಢದಲ್ಲಿ ಕೆಲಸ ಇರತ್ತೆ. ಗುತ್ತಿಗೆ ನೌಕರರು ಅಂತೇಳಿ ಪೋಸ್ಟ್ ಖಾಲಿ ಇರತ್ತೆ. ಈ ಒಂದು ಗುತ್ತಿಗೆ ನೌಕರರ ಪೋಸ್ಟ್ ಗೆ ಅಪ್ಲೈ ಮಾಡಬೇಕು. ಇದ್ರ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೇವೆ. ಈ ಒಂದು
NMDC ಸ್ಟೀಲ್ ಲಿಮಿಟೆಡ್ದಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ. ಮತ್ತು ಇದರ ಬಗ್ಗೆ ಅರ್ಥ ಆಗಲಿಲ್ಲ ಅಂದ್ರೆ ನೀವು ಕೂಡ ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಬೇಕಂದ್ರೆ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ಗೆ ವಿಸಿಟ್ ಮಾಡಿ ಅಥವಾ ನಮ್ಮ ಒಂದು ಇಷ್ಟದಲ್ಲಿ ಕೊಟ್ಟಿದ್ದೇವೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಇಷ್ಟದಲ್ಲಿರುವಂತಹ PDF ಫಾರ್ಮ್ ಅಥವಾ ಅಲ್ಲಿ ಹೋಗಕ್ಕೆ ಅಂದ್ರೆ ತೆಳಗಡೆ ಡಿಸ್ಕ್ರಿಪ್ಷನ್ ತುಂಬಾ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ. ಈ ಒಂದು ಸ್ಟೀಲ್ ಲಿಮಿಟೆಡ್ದಲ್ಲಿ ಅಪ್ಲೈ ಮಾಡಿ ಹುದ್ದೆಗಳನ್ನ ಪಡೆದುಕೊಳ್ಳಿ, ಖಾಯಂ ಹುದ್ದೆ ಆಗಿರತ್ತೆ.